ನಮ್ಮನ್ನ ಏಳು ಮಿಂಡ್ರು ಗುರು ಸೋಳ ಮಕ್ಳು ಗುರು ಇವ್ರು ತಾಯಿನ ಇವರು ಎಲ್ಲ ಇತ್ತು ನಾಲ್ಕು ಒಂದೊಂದಲ್ಲ ಗುರು ನಮ್ಮ ಏನು ಗುರು ಇದು ಚಳಿ ಏನು ಚಳಿ ಗುರು ಯಾವ ಚಳಿ ಚಳಿ ತಾಳನು ಈ ಚಳಿಯ ಓಹೋ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಟೈಮ್ ಆಗಿದೆ 6:15. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅನ್ಕೊತೀನಿ. ಸಮಯ ಸರಿಯಾಗಿ 6:15 ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಾಗಿ ನಾನು 5 ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಎದ್ದಿದ್ದು ಲೇಟ್ ಆಯಿತು, ನೈಟ್ ಮಲಗಿದ್ದು ಲೇಟ್ ಆಯಿತು. ಸೊ ಅದರಿಂದ ಬೆಳಗ್ಗೆ ಹೊರಟಿದ್ದು ಲೇಟ್ ಆಗೋಯ್ತು. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ ನಾನು ನಿಮಗೆ. ಸೊ ಬ್ಯಾಂಗ್ಳೂರ್ ನಿಯರೇ ವೀಕ್ ಡೇಸ್ ಇದು. ಸೊ ಆ್ಯಕ್ಚುಲಾಗಿ ಆ ಪ್ಲೇಸ್ಗೆ ವೀಕೆಂಡ್ಸಲ್ಲಿ ಹೋದರೆ ತುಂಬ ಕ್ರೌಡಿ ಪ್ಲೇಸ್ ಆಗಿಬಿಡುತ್ತೆ. ಅದು ಬಿಫೋರ್ ಆ ಥರ ಇರಲಿಲ್ಲ, ಬಟ್ ಈ ನಡುವೆ ಸ್ವಲ್ಪ ಪಾಪ್ಯುಲರ್ ಆಗೋಯ್ತು ಆ ಪ್ಲೇಸು. ಏನು ಗುರು ಇದು ಚಳಿ. ತುಂಬ ದಿನ ಆದಮೇಲೆ ನಾನು ಬೈಕ್ ಎತ್ತಿರೋದು ಗುರು. ಲೈಕ್ ಹೊರಗಡೆ ಹೋಗ್ತಾ ಇರೋದು. ಆದರೆ ಲೈಕ್ ಆಲ್ಮೋಸ್ಟ್ ಒಂದು 120-130 ಕಿಲೋಮೀಟರ್ಸ್ ಇದೆ. ಲೈಕ್ ಅದೇ ಸಿಟಿಯಿಂದ ಈಚೆ ಹೋಗ್ತಾ ಇರೋದೇ ತುಂಬ ಲೈಕ್ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗೋಗಿದೆ ಅಂದ್ಕೊಳ್ತೀನಿ. ಏನಿದು ಬೆಳಗ್ಗೆ ಎದ್ದು ಗಾಡಿ ರೈಡ್ ಮಾಡೋಣ ಅಂತ ಬಂದರೆ ನಕ್ಕನಾಗೆ ಲೋ ಆಯಿಲ್ ಪ್ರೆಷರ್ ಅಂತ ತೋರಿಸ್ತಾ ಇದೆ. ಇಂಜಿನ್ ಆಯಿಲ್ ಏನು ಕರೆಕ್ಟಾಗಿ ಇದೆಯೋ ಇದು ಚೆಕ್ ಮಾಡೋಣ ಇರು ಗುರು. ನಮ್ಮ ಮನೆ ಹಾಕಬೇಕು ಯಾರು ಗುರು ಇದು ನಕ್ಕಂತು ಏನಾಗಿದೆ ಇದಕ್ಕೆ? ಆಯಿಲ್ ಇಂಜಿನ್ನಲ್ಲಿ ಆಯಿಲನ್ನು ಲೀಕ್ ಆಗ್ತಾ ಇಲ್ಲ, ಬಟ್ ಲೋ ಆಯಿಲ್ ಪ್ರೆಷರ್ ಅಂತ ಬಂದಿದೆ. 205 ಕಿಲೋಮೀಟ್ರ್ ಹೋಗ್ಬೇಕು. ಏನು ಮಾಡೋದು? ಫಕ್ ಆಫ್ ಮ್ಯಾನ್. ನೋಡೋಣ ಸ್ವಲ್ಪ ಮುಂದೆ ಹೋಗಿ. ಏನೋ ಗೊತ್ತಿಲ್ಲ ಗುರು. ನಕ್ಕನ್ ಏನಾದರೂ ಮಾಡೋಣ ಅಂತ ಹೋದಾಗಲೇ ಏನಾದರೂ ಒಂದು ಲೈಕ್ ಆಗ್ತಾ ಇರುತ್ತೆ. ಮೇ ಬಿ ಅದು ಇಂಜಿನ್ ಆಯಿಲು ಲೈಕ್ ಕಡಿಮೆ ಆಗಿದ್ರೆ ಮಾತ್ರ ಲೈಕ್ ಲೋ ಆಯಿಲ್ ಪ್ರೆಷರ್ ಅಂತ ಬರುತ್ತೆ. ಸೊ ಲೈಕ್ ಯಾವ ಥರ ಅಂದರೆ ಲೈಕ್ ಚೈನ್ ಸ್ಪ್ರಾಕೆಟ್ ಇದೆಯಲ್ಲ, ಆ ಚೈನ್ ಸ್ಪ್ರಾಕೆಟ್ನ ಕ್ಲೀನ್ ಮಾಡಬೇಕಂದ್ರೆ ಅಲ್ಲೊಂದು ಬೋಲ್ಟ್ ಬರುತ್ತೆ ಲೈಕ್ ಇಂಜಿನ್ದು. ಸೊ ಆ ಇಂಜಿನ್ ಆಯಿಲ್ ಅಲ್ಲಿ ಸ್ಟಾಕ್ ಆಗಿರುತ್ತೆ. ಸೊ ಅದನ್ನು ರಿಮೂವ್ ಮಾಡಿ ಲೈಕ್ ಚೈನ್ ಸ್ಪ್ರೇ ಮಾಡೋದಿರ್ಬೋದು, ಇಲ್ಲ ಚೈನ್ ಸ್ಪ್ರಾಕೆಟ್ನ ಕ್ಲೀನ್ ಮಾಡೋದಾಗಿರ್ಬೋದು. ಆಗಿದ್ರೆ ಲೈಕ್ ಟೈಟ್ ಮಾಡೋ ಟೈಮಲ್ಲಿ ಪರ್ಫೆಕ್ಟಾಗಿ ಟೈಟ್ ಮಾಡಿಲ್ಲ ಅಂದರೆ ಅಲ್ಲಿಂದ ಆಯಿಲ್ ಲೀಕ್ ಆಗುತ್ತೆ, ಇಂಜಿನ್ ಆಯಿಲು. ಸೊ ಮೇ ಬಿ ಆ ಥರ ಇಂಜಿನ್ ಆಯಿಲ್ ಲೀಕ್ ಆಗಿರಬಹುದಾ ಅಂತ. ಸೊ ನೋಡೋಣ. ಸದ್ಯಕ್ಕೆ ಹೋಯ್ತಾ ಇದ್ದೀನಿ. ಏನು ಕತೆ ಏನೋ ಗೊತ್ತಿಲ್ಲ. ಯಾವ್ದಾದ್ರು ಗ್ಯಾರೇಜ್ ತಕ್ಕಿದ್ರೆ ಏನು ತೆಗೆದ್ಬಿಟ್ಟು ಚೆಕ್ ಮಾಡಿಸ್ಬೇಕು. ನಾನು ಇಂಜಿನ್ ಆಯಿಲ್ ಇದೆಯಾ ನೋಡ್ಬೇಡ ಒಂದ್ಸತಿ ಅಂತ. ಏನು ಚಳಿ ಗುರು ಯಾವ ಚಳಿ ಚಳಿ ತಾಳನು ಈ ಚಳಿಯ ಓಹೋ ಗೆಳತಿಯ ಬಾರಯ್ಯ ನೀಸನಿಹ. ಆ್ಯಕ್ಚುಲಾಗಿ ಹೇಳ್ಬಿಡ್ತೀನಿ ನಾನು ಎಲ್ಲೋ ಹೋಯ್ತಾ ಇದ್ದೀನಿ ಅಂತ. ಏನು ಇದು ಹಿಂಗೋಗೋಯ್ತು ಯಾಕಣ? ಎಲ್ಲೋ ಹೋಯ್ತಾ ಇದ್ದೀನಿ ಅಂದರೆ ಯಾವುದೋ ಬೋಲಾವಾಲೈ ಫೋರ್ಟ್ ಅಂತ ಇರ್ಬೋದು ಅನ್ಸುತ್ತೆ. ಅದ್ರ ಹೆಸರು ಪರ್ಫೆಕ್ಟಾಗಿ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. ಮೇ ಬಿ ಅದೇ ಬೋಲಾವಾಲೈ ಫೋರ್ಟ್ ಅಂತ ಏನೋ ಇದೆ ತಮಿಳ್ನಾಡು ಹತ್ರ. ಹೊಸೂರಿಂದ ಲೈಕ್ ತಮಿಳ್ನಾಡು ಸೇರ್ಕೊರುತ್ತೆ ಅದು. ಆಲ್ಮೋಸ್ಟ್ ಲೈಕ್ ನಿಯರ್ಲಿ ಕೃಷ್ಣಗಿರಿ ಹತ್ರ. ಸೊ ಏರಿಯಾಯಿಂದ ಲೈಕ್ ಅರೌಂಡ್ 127-130 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಾಗಿ ಲೈಕ್ ಹೋಗೋ ಪ್ಲ್ಯಾನ್ ಇದ್ದಿದ್ದು ಲಾಸ್ಟು ಮಂಡೇ ಟ್ಯೂಸ್ಡೇನೇ ಇತ್ತು. ನಮ್ಮ ಹುಡುಗ ಒಬ್ಬ ಬರ್ತೀನಿ ಅಂತ ಹೇಳ್ದ. ನಕ್ಕನ ನಾ ಏನು ಕೈ ಕೊಟ್ಬಿಡ. ಈಗ ಸದ್ಯಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಇವಾಗ ಹೋಗ್ತಾ ಇರೋದು ಬೋಲು ಮಲೈ ಅಂತ ಅನ್ಸುತ್ತೆ. ಬೋಲು ಮಲೈ ಫೋಟೋ ಇಸ್ ಲೊಕೇಟೆಡ್ ಇನ್ ಕೃಷ್ಣಗಿರಿ. ನಾನು ಕೆಲವೊಂದು ವೀಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಒಂದು 500 ಮೀಟರ್ಸ್ ಅನ್ಸುತ್ತೆ. ಅದೊಂದು ಪ್ಲೇಸ್ ಇದೆ, ಕಾಂಕ್ರೀಟ್ ರೋಡ್ ಪ್ಲೇಸು. ಸೊ ನಾನು ಹೋಗ್ತಾ ಇರೋದು ಆ ಪ್ಲೇಸ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ ಕಾಂಕ್ರೀಟ್ ರೋಡ್ ಏನಿದೆ 500 ಮೀಟರ್ಸ್ ಅರೌಂಡ್ ಇಯರ್ಲಿ. ಸೊ ಅಲ್ಲಿ ರೈಡ್ ಮಾಡಬೇಕು ಅಂತಲೇ ಹೋಯ್ತಾ ಇರೋದು ಇಲ್ಲಿಂದ ಅಲ್ಲಿ ತನಕ. ಸೊ ಲೈಕ್ ಸಕ್ಕತ್ತಾಗಿದೆ ಗುರು ವೀಡಿಯೋ ಮಾತ್ರ. ಲೈಕ್ ಕ್ಲಿಪ್ಪು ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ, ಒಂದು ಲೈಕ್ 3-4 ವೀಡಿಯೋಸಲ್ಲಿ. ಸೊ ಚೆನ್ನಾಗಿದೆ. ಸೊ ನಾನು ಅದನ್ನು ನೋಡೋದಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ.
ಸಿಟಿ ಒಳಗಡೆ ಬಂದರೆ ಏನು ಅಷ್ಟು ಚಳಿ ಫೀಲ್ ಆಗಲ್ಲ ಗುರು. ಆ್ಯಕ್ಚುಲಾಗಿ ನಾನಿರೋದು ಸಿಟಿ ಔಟ್ಸ್ಕರ್ಟ್ಸಲ್ಲಿ. ಸೊ ಸಿಟಿ ಔಟ್ಸ್ಕರ್ಟ್ ಬಂದುಬಿಟ್ಟು ಲೈಕ್ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಲೈಕ್ ನೀಟಾಗಿರುತ್ತೆ. ನೀಟ್ ಅಂದರೆ ಮೀನ್ಸ್ ಲೈಕ್ ಗ್ರೀನರಿ, ಗಿಡ ಮರ ಎಲ್ಲ ಜಾಸ್ತಿ ಇರ್ತವೆ. ಬಟ್ ಇವಾಗ ರೋಡೇ ಇಷ್ಟು ಚಿಕ್ಕದಾಗಿದೆ. ಇಲ್ಲಿ ಮೆಟ್ರೋ ಇವಾಗ ಆಲ್ಮೋಸ್ಟ್ ಮೆಟ್ರೋ ಸ್ಟಾರ್ಟ್ ಆಗಿದೆ. ಇಲ್ಲಿ ಮೆಟ್ರೋ ಬಂದರೆ ಇನ್ನು ಎಷ್ಟು ಚಿಕ್ಕದಾಗುತ್ತೆ ರೋಡು. ಇವಾಗಂತೂ ಇಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂದರೆ ಸೊ ಈಗ ಔಟರ್ ರಿಂಗ್ ರೋಡಲ್ಲಿ ಒಯ್ದಾ ಇದ್ದೀನಿ. ಒಂದೊಂದಲ್ಲ ಅವರು ನಕ್ಕನ್ನ ಫಸ್ಟ್ ಒನ್ನು ಲೈಕ್ ಲೋ ಆಯಿಲ್ ಪ್ರೆಷರ್ ತೋರಿಸ್ತು. ಅದಾದಮೇಲೆ ಲೈಕ್ ಈ ಮೌಂಟ್ ನೋಡಿ ಹೆಂಗೆಲ್ಲ ಆಡ್ತಾ ಇದೆ. ಅದೊಂದೇ ಒಂದು ಬೋಲ್ಟ್ ಇದೆ, ಅದನ್ನು ಟೈಟ್ ಮಾಡಬೇಕಷ್ಟೆ. ಯಾಕಂದ್ರೆ ಎಲ್ಲ ಲೂಸ್ ಆಗಿಬಿಡೈತೆ. ಏನು ಗಾಡಿ ಹತ್ತಿ ಆಲ್ಮೋಸ್ಟ್ ತುಂಬ ದಿನ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಚೆಕ್ ಮಾಡಿಲ್ಲ ನಾನೇನು. ಯಾಕಂದ್ರೆ ಎಲ್ಲಲ್ಲಿ ಬೇಕಲ್ಲಲ್ಲಿ ನಿಲ್ಲಿಸಿ ನಮ್ಮನ್ನು ಟ್ರಾಫಿಕ್ ಜಾಮು. ಕೆಲವೊಂದು ಬಸ್ ಸ್ಟಾಪ್ಗಳಂತೂ ನಮ್ಮನ್ನು ಸಿಗ್ನಲ್ ಮುಂದೆನೇ ಇರ್ತವೆ, ನಮ್ಮನ್ನು ನಿಲ್ಸಿದ್ರೆ ತುಲ್ಲರೇ ಟ್ರಾಫಿಕ್ಕು. ನೋಡಿ ಸಾಯ್ದವ ನಮ್ಮನ್ನು ಹಿಂದೆ ಹೋಯ್ತಾ ಇರ್ತಾರೆ. ನಕ್ಕನ ನೋಡಿದೆ ಜಾಗ ತೊಗೊಂಡು ಹೋಗೋಣ ಅನ್ನೋದೇ ಇಲ್ಲ ಲೈಕ್ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಒಂದು ಸಾರಿಗಮ್ಮಪ್ಪ ಆಡಿಷನ್ ಕೊಡೋಕೆ ಬಂದಿದ್ದೆ. ಏನಾಗಿದೆ ಅಂತ ಗೊತ್ತಾಯ್ತಲ್ಲ ಗುರು. ನಕ್ಕನ್ ಒಂದಾದ್ಮೇಲೆ ಒಂದು ನಮ್ಮದು ಏನೇನೋ ಆಯ್ತೈತೆ. ನಕ್ಕನ್ ಸ್ಟಾರ್ಟ್ ಮಾಡಿದಾಗ ಲೋ ಆಯಿಲ್ ಪ್ರೆಷರ್ ಅಂತ ತೋರಿಸ್ತು. ಅದಾದಮೇಲೆ ಇವ್ರ ಅಮ್ಮನ ಇದು ಲೂಸ್ ಆಯಿತು. ಇವಾಗ ನಕ್ಕನ್ ಬ್ಯಾಟ್ರಿ ಲೋ ಅಂತ ತೋರಿಸ್ತಾ ಇದೆ. ಸೊ ನಕ್ಕನ್ ಏನು ಡೇನೇ ಸರಿ ಇಲ್ವಾ ಅಂತ. ಏನೇ ಆದ್ರೂ ಹಿಡ್ದಿರೋ ಕೆಲಸ ಮಾತ್ರ ಕೈ ಬಿಡಬಾರ್ದು. ಕಂಪ್ಲೀಟ್ ಮಾಡಿಬಿಟ್ಟೆ ನಮ್ಮನ್ನು ನಿಲ್ಲಿಸ್ಬೇಕು. ಆಗಿದ್ದಲ್ಲಿ ಹೋಗೋಣ ನಡೀರಿ. ಅವರು ಒಂಥರ ಲೈಕ್ ಚಚ್ಕೊಂಡೋಗ್ಬಿಡೋಣ ಅನಿಸುತ್ತೆ. ಆ ಥರ ಫೀಲು ನಮ್ಮನ್ನ ಆಯ್ಕೆ 7 ಮಿಂಡ್ರು ಬಿಡ್ಸೋಳ ಮಕ್ಳು ಗುರು. ಇವ್ರು ತಾಯಿನ ಆಯ್ಕೆ ಅಯ್ಯ ಇವರು ನಕ್ಕನ್ ಮಿರರ್ ಏನು ನಕ್ಕನ್ನ ಆಯ್ಕೆ ತುಣ್ಣ ಉಣ್ಣಾಕಿಕೊಂಡಿರ್ತಾರ. ಜಾತಿನ ಆಯ್ಕೆ ಅಯ್ಯ ಹೇಳ್ಕೊಂಡು ನಮ್ಮನ್ನ ಎನ್ ಎಲ್ ಅಂದರೆ ನೆಲಮಂಗ್ಲ ರಿಜಿಸ್ಟ್ರೇಷನ್ ಅದು. ನಾಗಾಲ್ಯಾಂಡ್ ಕಣೋ ಬಿಡುತ್ತದೆ. ನಾನು ಯಾವಾಗಲೂ ಲೈಕ್ 100 ಬಿಲೋನೇ ಓಡಿಸೋದು ಗಾಡಿನ. 90-100 ಇನ್ ಬಿಟ್ವೀನ್. ಒಂದೇ ಒಂದ್ಸತಿ ಮಾತ್ರ 137, 136 ಒಂದೇ ಸತಿ ಓಡಿಸಿರೋದು. ಅದು ಬೈಕಿಗೂ ಟೋಲ್ ಕಟ್ಟೋ ಕಾಲ ಬಂದ್ಬಿಡ್ದಲ್ಲ ಗುರು. ಸಿಂಗಲ್ ಜರ್ನಿ 25, ಡೇ ಪಾಸ್ 35. ಏನೇನು ನಕ್ಕನ ಹಾಕಿ ಡೇ ಪಾಸೇ ತಗೋಬೇಕು. ಡೇ ಪಾಸ್ ಕೊಟ್ಬಿಡಿ ಅಣ್ಣ. ಹಾಂ ನಾನು ವಾಪಸ್ ಬಂದುಬಿಡ್ತೀನಿ. ಇದೇನಾ 6 ಗಂಟೆ ತನಕ ಏನು ಮಾಡಲಿ. ಎಷ್ಟು 35 ಅಲ್ಲ? ಆಗಿದೆ ಅಣ್ಣ. ಅಯ್ಯೋ ಇದು ತೋರಿಸ್ಬೇಕಾ? ಓಕೆ ಸರಿ. ಹಿಂದೆ ಗಾಡಿ ಇದೆ ನಡಿಯಪ್ಪ. ಹಾಂ ಎಲ್ಲರೂ ನೋಡಿರೋದು ನಮ್ಮನ್ನು ಇಷ್ಟು ಸ್ಪೇಸಿಯಸ್ಸಾಗಿ ಕೊಟ್ಟಿರೋ ಜಾಗ. ನಾನು ಅಕ್ಕನ ಬೈಕಿಗೆ ಯಾವುದೋ ಹತ್ತಿಬೆಲೆ ಟೋಲ್ ಅನ್ಸುತ್ತೆ ಇದು. ಈ ಸೋಳ ಮಗ ನೋಡಿ ನಮ್ಮನ್ನು ಹಾಕಿ ನಿಲ್ಸ್ಬಿಟ್ಟು ಹೆಂಗೆ ನಿಂತವನು ಆರಾಮಾಗಿ. ನಮ್ಮನ್ನು ಮುಂದೆ ಎಷ್ಟು ಜಾಗ ಐತವ ನಮ್ಮನ್ನು ಹಾಕ್ಯಾಯ. ಏನು ನನ್ನ ಮಕ್ಕಳಪ್ಪ. ರೀಚಿಂಗ್ ಟೈಮ್ ಅರೌಂಡ್ 9:50 ಅಂತ ತೋರಿಸ್ತಿದೆ. ಸೊ ಸ್ವಲ್ಪ ಬೇಗ ಕ್ರೂಸ್ ಮಾಡಿ ಸ್ವಲ್ಪ ಬೇಗ ರೀಚ್ ಆಗೋಣ. ಬಟ್ ಆದರೆ ಇರೋದು 65 ಕಿಲೋಮೀಟ್ರು. ಏನಕ್ಕೆ 2 ಅವರ್ ತೋರಿಸ್ತಾ ಇದೆ ಅಂತ ಗೊತ್ತಾಯ್ತಲ್ಲ ಗುರು. ಏನು ರೋಡು ಈ ಥರ ಸೆಕ್ಷಿ ಆಗೈತೆ. ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತಲ್ಲ. ಮೇ ಬಿ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ರೋಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ಬಟ್ ಆಫ್ ರೋಡ್ ಅಂತ ಹೇಳಿದ್ದಾರೆ. ನೋಡಿದ್ದೀನಿ ವೀಡಿಯೋದಲ್ಲೂ ಕೂಡ ತುಂಬ ಆಫ್ ರೋಡ್ ಇರುತ್ತೆ ಅಂತ, ಲೈಕ್ ರಾ ಆಫ್ ರೋಡ್ ಅಂತ.